ಸಮಿತಿ ಸದಾನಂದ ಗೌಡ್ರ ಹತ್ರ ಮಾತಾಡ್ತಾ ಅವರು ನೇರವಾಗಿ ಹೇಳಿದ್ರು, 4 ಸೀಸನ್ಸ್ ಪಕ್ಕದಲ್ಲಿರುವ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನಲ್ಲಿ BJPಯ MLAಗಳು ಕೂತ್ಕೊಂಡು ಕಾಂಗ್ರೆಸ್ ನಾಯಕರುಗಳನ್ನು ಭೇಟಿ ಆಗ್ತಿದ್ದಾರೆ ಅನ್ನೋ ಸುದ್ದಿ ನನಗೆ ಬಂತು. ನಾನು ಹಿರಿಯ ನಾಯಕರಿಗೆ ಹೇಳೋ ಪ್ರಯತ್ನ ಪಟ್ಟರೆ ಅದು ಫೋನೇನು ರಿಸೀವ್ ಮಾಡಲಿಲ್ಲ ಅವರು ಅಂತ. ಸದಾನಂದ ಗೌಡ್ರ ಜೊತೆಯಲ್ಲೂ ಫೋನ್ನಲ್ಲಿ ಮಾತಾಡಿದ್ದೀವಿ. ಅವರು ಊರಿನಲ್ಲಿ ಇರಲಿಲ್ಲ. ನಾವು ಫೋನ್ನಲ್ಲಿ ಮಾತಾಡಿ ಅವರಿಂದಲೂ ಕೂಡ ಪ್ರಾಥಮಿಕ ಮಾಹಿತಿ, ಅದು ಅಲ್ದಲೇ ಬೇರೆ ಬೇರೆ ರೂಪದಲ್ಲಿ ಯಾರ್ಯಾರು ಮಾಹಿತಿ ಕೊಡಬೇಕು ಅಂತ ಹೇಳಿ ಬಯಸಿದ್ರು ಅವ್ರ ಹತ್ರ ಎಲ್ಲ ಮಾಹಿತಿ ತೊಗೊಂಡು ಕ್ರಾಸ್ ಎಕ್ಸಾಮಿನ್ ಮಾಡಿದ್ದೀವಿ. ಓಕೆ ಇದರಲ್ಲಿ ಸತ್ಯಾಸತ್ಯತೆ ಎಷ್ಟು, ಊಹೆ ಮೇಲೆ ಎಷ್ಟು. ಕೆಲವೊಮ್ಮೆ ಏನಾಗುತ್ತೆ, ಈಗ ನಾನು ನಿಮ್ಮ ಜೊತೆ ಮಾತಾಡ್ತಿರ್ತೀನಿ, ನಾವು ಮಾತಾಡಿದ್ದೇ ಒಂದಿರುತ್ತೆ, ಜನ ಕಲ್ಪನೆ ಮಾಡ್ಕೊಳ್ಳೋದೇ ಇನ್ನೊಂದಿರುತ್ತೆ. ಹಾಗೆಯೇ ಆ ರೀತಿ ಸಂಗತಿಗಳು ಕೆಲವು ಸರಿಯಾಗಿದ್ದಾವೆ. ಓಕೆ, ಹಾಗಾಗಿ ಅದನ್ನೆಲ್ಲ ಅವಲೋಕನ ಮಾಡಿದ್ದೀವಿ. ಹೆಸರುಗಳನ್ನು ತಾವು ವರದಿಯಲ್ಲಿ ಕೊಟ್ಟಿಲ್ಲ, ಇಲ್ಲಂತೂ ಹೇಳುವ ಸಾಧ್ಯತೆಯೇ ಇಲ್ಲ. ಆದರೂ ತಮ್ಮ ಕಮಿಟಿಗೆ ಈಗ 3 ಜನ ಕ್ರಾಸ್ ವೋಟಿಂಗ್ ಅಂದರೆ ಈ 6 ಜನರ ಮೇಲೆ ಡೌಟ್ ಇದೆಯಪ್ಪ ಅಥವಾ ಈ 8 ಜನರ ಮೇಲೆ ಡೌಟ್ ಇದೆಯಾ, ಆ ಹೆಸರುಗಳಾದರೂ ನಿಮ್ಮ ಕಮಿಟಿಗೆ ಫೈನಲ್ ಆಗಿದ್ದಾವೆ, ಹೆಸರು ಹೇಳಬೇಕು ಅಂತಿಲ್ಲ ನೀವು. ನಾವು ಅಂದರೆ ಸಾಂದರ್ಭಿಕ ಒಂದು ಸಾಕ್ಷಿಗಳ ಆಧಾರದಲ್ಲಿ ನಾವು ಊಹೆ ಮಾಡಿದ್ದೀವಿ. ಓಕೆ, ಆದರೆ ನಿಖರವಾಗಿ ಹೇಳೋಕ್ಕಾಗ್ತಿಲ್ಲ ಸೀಕ್ರೆಟ್ ವೋಟ್ ಕಾರಣಕ್ಕೆ. ನಾವು ಅದಕ್ಕೆ ಏನೇನು ಮಾನದಂಡವನ್ನು ಅನುಸರಿಸಿದರೆ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಇದೆ ಅನ್ನುವ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಓಕೆ, ಅದರಲ್ಲಿ ಧರ್ಮಸ್ಥಳದಲ್ಲಿ ಆಣೆ ಮಾಡಿಸೋದು ಒಂದಾಗಿತ್ತಾ? ಅದು ನಾವೇ ಆ ರೀತಿಯ ಸಲಹೆಯನ್ನು ಯಾವುದೂ ಕೊಟ್ಟಿಲ್ಲ. ಆ ಥರದ್ದು ಯಾವುದೇ ಸಲಹೆಯನ್ನು ನಾವು ಕೊಟ್ಟಿಲ್ಲ. ಅದು ನಾವು ವರದಿ ಕೊಡೋದಕ್ಕೆ ಮುಂಚೆನೇ ಅಧ್ಯಕ್ಷರು ಅದನ್ನ ಅನೌನ್ಸ್ ಮಾಡಿದ್ರು. ಬಹುಶಃ ಅವರು ಭಾವುಕರಾಗಿದ್ದಾರೆ. 18ನೇ ತಾರೀಕು ಎಲೆಕ್ಷನ್ ಆಯಿತು, 19 ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ರು, 21ನೇ ತಾರೀಕೇ ಅದನ್ನ ಘೋಷಣೆ ಮಾಡಿದ್ರು ಅವರು. ಎಸ್, ಒಂದೆರಡು ಪ್ರಶ್ನೆ ತಗೊಳ್ಳೋಣ. ಸುನಿಲ್ ಹುಲಿಕೆರೆ ಅಂತೇಳಿ ಭಾಜಪದ ಸಾಮಾನ್ಯ ಕಾರ್ಯಕರ್ತ, ನಿಮ್ಮನ್ನು ನೋಡಿ ನಾವು ಸಂಘಟನೆಗೆ ಬಂದವರು. ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಭಾಜಪದಲ್ಲಿ ಹಲವಾರು ರೀತಿಯ ಬೆಳವಣಿಗೆಗಳನ್ನು ಗೊಂದಲಗಳನ್ನು ನಾವು ಕಾಣ್ತಾ ಇದ್ದೇವೆ. ಇತ್ತೀಚೆಗೆ ನಡೆದ ಪರಿಷತ್ ಚುನಾವಣೆಯಲ್ಲಿ ನಮ್ಮದೇ ಕೆಲವು ಶಾಸಕರು ಅಡ್ಡಾದಿಡ್ಡಿ ವೋಟ್ ಮಾಡಿದ್ರು. ಅಷ್ಟೇ ಅಲ್ಲದೆ ಸದಾನಂದ ಗೌಡರು ಬೇರೆ ಏನೇನು ಮಾತಾಡೋರು ಅಂತ ಹೇಳ್ತಿದ್ದಾರೆ. ಉತ್ತರ ಕರ್ನಾಟಕದ ಒಂದು ಬಣ, ದಕ್ಷಿಣ ಕರ್ನಾಟಕದ ಒಂದು ಬಣ, ಇದನ್ನೆಲ್ಲ ನೋಡಿ ನಮ್ಮಂಥ ಅದೆಷ್ಟೋ ಲಕ್ಷಾಂತರ ಕಾರ್ಯಕರ್ತರಿಗೆ ತುಂಬ ನೋವಾಗ್ತಿದೆ. ಪಶ್ಚಿಮ ಬಂಗಾಳದಲ್ಲಿ ಭಾಜಪ ಅತ್ಯಂತ ಜಯಬೇರಿ ಕಾಣಿಸ್ತು, ಅಸ್ಸಾಮಲ್ಲಿ ಅತ್ಯಂತ ಜಯಬೇರಿ ಬಾರಿಸ್ತು. ಅಲ್ಲಿ ಗೆದ್ದಿದ್ದಕ್ಕೆ ನಾವಿಲ್ಲಿ ಪಟಾಕಿ ಹೊಡೆದ್ವಿ. ನಮ್ಮೂರು ಗೆಲ್ಬೇಕಣ, ನಮ್ಮೂರಲ್ಲಿ ನಾವು ಪಟಾಕಿ ಹೊಡಿಬೇಕಣ, ನಮ್ಮ ಜನಗಳಿಗೆ ನಾವು ಸಿಹಿ ಹಂಚ್ಬೇಕಣ. ಇದನ್ನೆಲ್ಲ ಯಾವಾಗಣ ನಾವು ಮಾಡೋದು? ತುಂಬ ನೋವಿದೆ ಅಣ್ಣ. ಭಾವನಾತ್ಮಕವಾಗಿ ನಾನು ನಿಮಗೆ ತಲುಪ್ತಿಲ್ಲ, ಮನಸ್ಸಿಗೆ ನೋವಿದೆ. ಯಾಕಂದರೆ ನಾನು ದೇವ ದುರ್ಲಭ ಕಾರ್ಯಕರ್ತ ಅಣ್ಣ. ನಿಮ್ಮ ಮಾತಿಗೆ ಸಹಮತ ಇದೆ. ಕರ್ನಾಟಕದಲ್ಲಿ ನಾವು ಗೆದ್ದಾಗ ಬೇರೆ ರಾಜ್ಯಗಳಲ್ಲೂ ಇದೇ ರೀತಿ ಪಶ್ಚಿಮ ಬಂಗಾಳದಲ್ಲಿ, ತಮಿಳುನಾಡಿನಲ್ಲಿ, ಕೇರಳದಲ್ಲಿ ಅವ್ರು ಪಟಾಕಿ ಹೊಡೆದು ಸಂಭ್ರಮ ಪಟ್ಟಿದ್ದಾರೆ. ಹಾಗಂತ ಕರ್ನಾಟಕದಲ್ಲಿ ಪಟಾಕಿ ಹೊಡೆಯೋಕ್ಕೆ ಅವಕಾಶನೇ ಕೊಟ್ಟಿಲ್ಲ ಅಂತ ಏನಿಲ್ಲ. ಇಲ್ಲಿ ನಾವು 2004ರಲ್ಲಿ 79+4 ಬಂದ್ವಿ. ಅಧಿಕಾರದಲ್ಲಿದ್ದಂಥ ಕಾಂಗ್ರೆಸ್ಸು 65 ಸೀಟಿಗಿಳಿತು. SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದರು ಕಾಂಗ್ರೆಸ್ನಿಂದ. 65 ಸೀಟಿಗಿಳಿತು. ನಾವು 79+5 JDU ನಮ್ಮ ಮೈತ್ರಿ 84 ಸೀಟ್ ಗೆದ್ವಿ. ಹಾಗೇ ಪಟಾಕಿ ಹೊಡೆದೇ ಇಲ್ಲ ಅಂತ ಅಂದ್ಕೊಂಬೇಡಿ. 2008ರಲ್ಲಿ 110 ಸೀಟ್ ಬಂದ್ವಿ. 2018ರಲ್ಲಿ 104 ಸೀಟ್ ಬಂದ್ವಿ. ಹಾಗೆ ಪಟಾಕಿ ಹೊಡೆಯೋಕ್ಕೆ ಅವಕಾಶನೇ ಕೊಟ್ಟಿಲ್ಲ ಅಂತ ಅಂದ್ಕೊಂಬೇಡಿ. ನಿಜ, ನಾವು ನಿರಂತರತೆಯನ್ನು ಉಳಿಸ್ಕೋಬೇಕಿತ್ತು, ಉಳಿಸ್ಕೊಳ್ಳೋಕ್ಕೆ ಬೇಕಾದ ಪ್ರಯತ್ನ. ಮತ್ತು ನೋಡಿ, ಭಿನ್ನ ಭಿನ್ನ ಪರಿಸರದಿಂದ ಭಿನ್ನ ಭಿನ್ನ ಸ್ವಭಾವದವ್ರು ಬಂದಿರ್ತೀವಿ. ನಮ್ಮೆಲ್ಲರನ್ನೂ ಒಟ್ಟುಗೂಡಿಸೋದು ಯಾವುದು? ನಮ್ಮ ಸಿದ್ಧಾಂತ, ನಮ್ಮ ಸಂಘಟನೆ ಸಿದ್ಧಾಂತ ಒಪ್ಕೊಂಡ್ರೆ ನಮ್ಮ ಭಿನ್ನ ಸ್ವಭಾವವೆಲ್ಲ ಇದರೊಳಗಡೆ ಏಕರೂಪವನ್ನು ಪಡ್ಕೊಂಡ್ಬಿಡುತ್ತೆ. ಒಪ್ಕೊಳ್ಳೋದೇ ಇದ್ದರೆ ನಮ್ಮ ಭಿನ್ನ ಸ್ವಭಾವವೇ ಭಿನ್ನ ಮತಕ್ಕೆ ಕಾರಣ ಆಗುತ್ತೆ. ರಾಜ್ಯ ಬಿಜೆಪಿ 28 ಚುನಾವಣೆ ಬರ್ತಿದೆ, ಅದಕ್ಕೆ ನಾವು ಸಂಘಟಿತರಾಗಬೇಕು, ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು. ನಾವು ಬೇರೆ ಎಲ್ಲೋ ಸಿಹಿ ಹಂಚೋದನ್ನ ಪಟಾಕಿ ಹೊಡೆದನ್ನು ಸಂಭ್ರಮಿಸೋದಾದ್ರೆ, ನಮ್ಮ ಶಾಸಕರು ನಮ್ಮೂರಲ್ಲಿ ಗೆಲ್ಲಬೇಕು, ನಾವು ಪಟಾಕಿ ಹೊಡಬೇಕು, ನಾವು ಸಂಭ್ರಮಿಸಬೇಕು. ಯಾಕೆಂದ್ರೆ ಶ್ರಮವಹಿಸಿರ್ತೀವಲ್ಲಣ್ಣ, ಅದಕ್ಕಾಗಿ. ಈ ಪಾರ್ಟಿಯಿಂದ ಒಂದು ಪ್ರೋಗ್ರಾಮ್ ಮಾಡ್ತೀರಾ, ಸ್ಟೇಜ್ ಹಾಕಕ್ಕೆ ಬನ್ನಿ, ಮೈಕ್ ಕಟ್ಟಕ್ಕೆ ಬನ್ನಿ ಏನು ಹೋಗ್ತೀರಾ? ಈಗ ಖಂಡಿತ ಹೋಗ್ತೀವಿ. ನಾವು ಪಕ್ಷ ನಮ್ಮ ಅಸ್ಮಿತೆ, Okay. ಪಕ್ಷ ನಮ್ಮ ಅಸ್ತಿತ್ವ, ಅದಕ್ಕಾಗಿ ಏನ್ ಬೇಕಾದ್ರೂ ಮಾಡ್ತೀವಿ.
ನಳಿನ್ ಕುಮಾರ್ ಕಟೀಲ್ ಅವ್ರ ಅಲ್ಲಾಡಿಸ್ತವ್ರು ನಾವು ದೇವದುರ್ಲಭ ಕಾರ್ಯಕರ್ತರು. ನಮಗಾಗಿ ನಮ್ಮ ಸಿದ್ಧಾಂತಕ್ಕಾಗಿ ನಾವು ಬದ್ಧರಾಗಿದ್ದೇವೆ, ನಾಯಕತ್ವಕ್ಕೆ ನಾವು ವಹಿಸ್ಕೊತೇವೆ. 28ಕ್ಕೆ ಅಧಿಕಾರಕ್ಕೆ ಬರಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.